ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ವ್ಲಾಗ್ನ ಬೆಳಿಗ್ಗೆನೇ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಹೊರಗಡೆದೆಲ್ಲ ಒಂದು ಸಾರಿ ವ್ಯೂ ತೋರಿಸೋದು ನನಗೆ ಅಭ್ಯಾಸ ವಿಡಿಯೋದಲ್ಲಿ. ಹಾಗಾಗಿ ಇವತ್ತು ಅಷ್ಟೇ ಹೊರಗಡೆದೆಲ್ಲ ಸ್ವಲ್ಪ ಕಸ ಹೊಡೆದ್ಬಿಟ್ಟು ಹಾಗೇನೇ ವಿಡಿಯೋನ ಶುರು ಮಾಡಿದೆ. ಮತ್ತು ನಾಳೆ ನಮ್ಮದು ಜಾತ್ರೆ ಇದೆ, ಅದಕ್ಕೋಸ್ಕರ ಇವತ್ತೇ ಸ್ವಲ್ಪ ಮನೆ ಕೆಲಸ ಅಂದರೆ ಮನೆ ಕ್ಲೀನಿಂಗ್ದೆಲ್ಲ ಬೇಗ ಬೇಗ ಮಾಡೋಣ ಅಂತಂದು. ಚಳಿ ಅಂತೂ ಸಿಕ್ಕಾಪಟ್ಟೆ ಇದೆ. ನಿಮ್ಮ ಕಡೆ ಹೇಗಿದೆಯಾ ಗೊತ್ತಿಲ್ಲ, ವೀಡಿಯೋಸ್ ನೋಡೋರ ಕಡೆ. ಸೊ ನಾನಂತೂ ನಮ್ಮೂರಲ್ಲಿ ಸಖತ್ತು ಈ ತೋಟಗಳು ಬೆಟ್ಟಗಳು ಹತ್ರ ಇರೋದ್ರಿಂದ ಸಖತ್ತು ಚಳಿ. ಈ ಚಳಿಗೇನೆ ನನಗೆ ಹುಷಾರು ತಪ್ಪದೆ ಒನ್ ವೀಕೇ ಆಗೋಯ್ತು, ಫುಲ್ಲು ಜ್ವರ ಬಂದುಬಿಟ್ಟು. ಆದ್ರೂ ಕಿವಿಗೆ ಕಾಟನ್ ಎಲ್ಲ ಇಟ್ಕೊಂಡು ಕೆಲಸ ಮಾಡಿದ್ರು ಏನು ಮಾಡಿದ್ರು ಅದು ಆಗ್ತಾಯಿಲ್ಲ, ಫುಲ್ಲು ಚಳಿ ಜಾಸ್ತಿ ಇದೆ. ಬೆಳಿಗ್ಗೆ ಅಂತೂ ಈಗ 5 ಗಂಟೆಗೆ ಎದ್ದಾಳೋದು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಈಗೆಲ್ಲ ಏನಿಲ್ಲ ಅಂದರೂ ಒಂದು 6:30 7 ಗಂಟೆಗೆ ಎದ್ದಾಳ್ತಾ ಇದ್ದೀನಿ. ಆದ್ರೂ ಆ ಟೈಮ್ಗಾದ್ರೂ ಹೊರಗಡೆ ಬರೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಚಳಿ. ನೀರೆಲ್ಲ ಬಿಟ್ಬಿಟ್ಟು ಆಗಲೇ ನಿಂತೋಗಿದೆ, ಯಾಕಂದರೆ 5 ಗಂಟೆಗೆ ಬಿಡ್ತಾರೆ ಈ ಚಳಿಯಾಗೆ. ಅದಕ್ಕೆ ಎದ್ದಿಟ್ಕೊಳ್ಳೋಕ್ಕಾಗಲ್ಲ, ಸುಮ್ಮನೆ ಪೈಪೊಂದು ಹಾಕಿರ್ತೀನಿ. ಅದರಲ್ಲಿ ನಮ್ಮ ಪಕ್ಕದ ಮನೆ ಅಜ್ಜಿ ಇದ್ದಾರಲ್ಲ, ಸೊ ಅವರು ಎದ್ದರೆ ಅವ್ರ ಮನೆಗೆ ಹಿಡ್ಕೊಂಡು ಅವರು ಮನೆ ಹತ್ರ ಮತ್ತು ನಮ್ಮ ಮನೆ ಹತ್ರ ಈ ಥರ ತೊಟ್ಟಿಗೆ ಏನಾದರೂ ಪೈಪ್ ಹಾಕಿದರೆ ಆ ಡ್ರಮ್ಗೂ ತೊಟ್ಟಿಗೂ ಬಿಟ್ಬಿಟ್ಟು ನಲ್ಲಿನ ಆಫ್ ಮಾಡಿ ಹೋಗ್ತಾರೆ ಪಾಪ. ನಾವು ಮಲಗೆ ಇರ್ತೀವಲ್ಲ, ಅದಕ್ಕೋಸ್ಕರ ಆ ನೀರು ಆ ಥರ ತುಂಬಿಸ್ತಾರೆ, ಹೊರಗಡೆ ಬಳಸ್ಕೊಳ್ಳೋಕೆ ಏನಕ್ಕಾದರೂ ಯೂಸ್ ಮಾಡ್ಕೊತಾರೆ ಅಂತ. ಅವರಿರೋದ್ರಿಂದ ಪಾಪ ಅದೊಂದು ಹೆಲ್ಪ್ ಮಾಡ್ತಾರೆ ನನಗೆ ಯಾವಾಗಲಾದರೂ. ಅದಕ್ಕೆ ಅಲ್ಲಿ ಹಾಕಿದ್ರು ಅವರು ಪೈಪು, ಅದಕ್ಕೆ ಅದನ್ನು ತಗೊಂಡು ಈಗ ನೀರು ಬಟ್ಟೆ ತೊಳೆಯೋಣ ಅಂತ. ಸ್ವಲ್ಪ ವಾಷಿಂಗ್ ಮಿಷಿನ್ ಎಲ್ಲ ಗಲೀಜಾಗಿತ್ತು, ಅದಕ್ಕೆ ಬೆಳಗ್ಗೆ ಬೇಗ ಬೇಗ ಚಕ್ಕ ಅಂತ ಎಲ್ಲ ಕೆಲಸಗಳು ಮುಗಿಸೋಣ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಮೂಡಲ್ಲಿ ವೀಡಿಯೋನ ಶುರು ಮಾಡಿದ್ದೀನಿ. ಹಾಗೆ ನನ್ನ ಕೆಲಸಗಳನ್ನು ಶುರು ಮಾಡಿಬಿಟ್ಟೆ. ಪಾತ್ರೆಗಳ ತೊಳೆಯೋ ಅಂಥವೆಲ್ಲ ಹೊರಗಡೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ನಾನು ಅದೇ ವಾಷಿಂಗ್ ಮಿಷಿನ್ಗೆ ನೀರು ಹಾಕಬೇಕು ಅಂತಂದು ಡ್ರಮ್ಮಲ್ಲಿರೋ ತೊಗೊಂಡೋಗೋಣ ಅಂತಂದು. ತೊಟ್ಟಿಲಿ ಅದು ಓಪನ್ ಇರೋದ್ರಿಂದ ಸ್ವಲ್ಪ ಎಲೆಗಳು ಅದು ಇದೆ ನೋಡ್ರಿ, ಎಳ್ಳಿಕಾಯಿ ಮರ, ಆ ಎಲೆಗಳಂತೆ ಅದು ಇದು ಎಲ್ಲ ತೊಟ್ಟಿಗೆ ಬೀಳುತ್ತೆ. ಸೊ ಹಂಗಾಗಿ ಸ್ವಲ್ಪ ಗಲೀಜಾಗಿರುತ್ತೆ ನೀರು. ಅದಕ್ಕೆ ವಾಷಿಂಗ್ ಮಿಷಿನ್ಗೆ ನಾನು ಡ್ರಮ್ಮಲ್ಲಿರೋದೇ ಹಾಕ್ತೀನಿ. ಜಾಲ್ಸಕ್ಕೆ ಮಾತ್ರ ತೊಟ್ಟಿಲಿರೋ ನೀರು ಆ ಥರ ತೊಗೊತೀನಿ. ಕ್ಲೀನಾಗಿರುವಂಥ ನೀರೇ ವಾಷಿಂಗ್ ಮಿಷನ್ಗೆ ಹಾಕ್ತಾ ಇರೋದು. ವಾಷಿಂಗ್ ಮಿಷಿನ್ ಬಗ್ಗೆ ತುಂಬ ಜನ ಕೇಳ್ತಾ ಇರ್ತೀರ, ಆಗಾಗ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬಟ್ಟೆ. ಅಂದರೆ ಡೈಲಿ ವೇರ್ಸು ನಾನು ಹೇಳ್ತಾ ಇರೋದು. ಜಾಸ್ತಿ ಕೊಳೆ ಆಗಿರೋದು ಅಂಥದ್ದು ನಮ್ಮ ಮನೆಯಲ್ಲಿ ಯಾರೂ ಆ ರೀತಿ ಹೊಲದ ಕೆಲಸ ಆ ಥರ ಮಾಡಿರೋರು ಇದ್ದಿದ್ರೆ ನಾನು ಅದನ್ನು ಹಾಕಿ ಟ್ರೈ ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರದ್ದು ಸ್ವಲ್ಪ ಕೊಳೆ ಆಗಿರುತ್ತೆ, ಯಾಕಂದರೆ ಅವರು ಹೊರಗಡೆ ಕೆಲಸನೇ ಮಾಡೋದು, ಆದ್ರೂ ಕ್ಲೀನ್ ಆಗುತ್ತೆ ಬಟ್ಟೆ ಎಲ್ಲನೂ. ನನಗೇನೋ ತುಂಬ ಯೂಸ್ಫುಲ್ ಅನ್ನಿಸ್ತು ಈ ವಾಷಿಂಗ್ ಮಿಷಿನ್ ತೊಗೊಂಡು. ಹಾಸ್ಟಾರ್ ಅವ್ರದ್ದು. ಬಟ್ಟೆ ಎಲ್ಲ ತೊಳೆದಿದ್ದಾಯಿತು, ಇನ್ನೊಂದು ರೌಂಡ್ ಹಾಕಿದ್ದೀನಿ ನಾನು ವಾಷಿಂಗ್ ಮಿಷನ್ಗೆ. ಈ ಸಾರಿ ಅಂತೂ ಬರೀ ಮಕ್ಕಳದೇ ತೊಳೆದಿದ್ದೀನಿ. ಸೊ ಒಂದು ಸ್ಕೂಲ್ ಬಟ್ಟೆ ಆಗಿರ್ಬೋದು, ನಿತಿನ್ದು ಮತ್ತು ಅರವಿಂದಂದು. ಅವ್ರ ಜೊತೆಗೆ ಸ್ವಲ್ಪ ಏನಾದರೂ ಕಡಿಮೆ ಇದ್ರೆ ನಮ್ಮ ಮನೆಯವ್ರದ್ದು ತೊಳೆದಿರ್ತೀನಿ. ಸಪ್ರೇಟಾಗಿ ನಂದೊಂದು ದಿನ ತೊಳ್ಕೊತೀನಿ. ಹಂಗೆ ಮಕ್ಕಳದೇ ಒಂದಿನ, ನಮ್ಮ ಮನೆಯವ್ರದ್ದು ಒಂದಿನ, ನಂದೊಂದು ದಿನ, ಈ ರೀತಿ ಡಿವೈಡ್ ಮಾಡ್ಕೊಂಡು ಬಟ್ಟೆ ತೊಳೆದು ಬಿಡ್ತೀನಿ. ನನಗೆ ಜಾಸ್ತಿ ತೊಳೆದಿರೋ ಥರ ಫೀಲು ಇರಲ್ಲ, ಮತ್ತು ಬೇಗ ಎಲ್ಲನೂ ಕಂಪ್ಲೀಟ್ ಆಯಿತು ಅನ್ನೋ ಫೀಲ್ ಬರುತ್ತೆ. ಸೊ ಏನೋ ನನಗೆ ಮುಂಚೆಯಿಂದ ನಾನು ಇದೇ ರೀತಿಯೇ ಬಟ್ಟೆ ತೊಳೆದ್ರೆ ಎಲ್ಲನೂ ಒಂದೇ ಸಾರಿ ತೊಳೆಯಲ್ಲ. ಮಕ್ಕಳದೊಂದಿನ, ನಮ್ಮದೊಂದು ದಿನ, ನಮ್ಮ ಮನೆಯವ್ರದ್ದೊಂದು ದಿನ, ಈ ರೀತಿ ತೊಳೆದೋ ಅಭ್ಯಾಸ ಮುಂಚೆಯಿಂದ. ಅದು ನನಗೆ ಸ್ವಲ್ಪ ಸ್ವಲ್ಪನೇ ಅನಿಸುತ್ತೆ, ಬೇಗನೂ ಕಂಪ್ಲೀಟ್ ಆಯಿತು ಅಂತ ಅನಿಸುತ್ತೆ. ಹಾಗಾಗಿ ನನಗೆ ಯಾವ ರೀತಿ ಈಸಿ ಆಗುತ್ತಾ ಆ ರೀತಿ ಡಿವೈಡ್ ಮಾಡ್ಕೊಂಡು ಕೆಲಸಗಳು ಆ ರೀತಿ ಮಾಡ್ತಾ ಇರ್ತೀನಿ. ಬಟ್ಟೆ ಎಲ್ಲ ಜಾಲಿಸ್ಬಿಟ್ಟು ಬಂಡೆಗೆ ಹಾಕಿದ್ದೆ. ಈಗ ಎಲ್ಲ ಒಣಾಗ್ತಾಯಿದ್ದೀನಿ. ತಂತಿಗೆ ಹಾಕ್ಬಿಟ್ರೆ, ಕ್ಲಿಪ್ಸ್ ಒಂದು ಇಟ್ಬಿಟ್ರೆ ಮುಗಿಯುತ್ತೆ ಕೆಲಸ ಹೊರಗಡೆದು. ಇನ್ನು ನಾನು ಹೋಗ್ಬಿಟ್ಟು ಅಡುಗೆ ಮಾಡಬೇಕು, ಪಾತ್ರೆಗಳಿದ್ದಾವೆ. ಅಡುಗೆ ಮಾಡಿಬಿಟ್ಟೆ ಪಾತ್ರೆ ತೊಳೆಯೋಣ ಅಂಥದ್ದು. ಹಾಗಾಗಿ ನಾನು ಪಾತ್ರೆ ತೊಳೆದು ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಮತ್ತೆ ನೈಟ್ ನಾನು ಮಲಗಿದೆ. ನೈಟು ಸ್ವಲ್ಪ ನಾನು ದೇವ್ರ ಪೂಜೆಗೆ ಅಂತಂದೆಲ್ಲ ಜೋಡಿಸ್ಕೊಂಡೆ, ಅದೇನು ವೀಡಿಯೋ ಶೂಟ್ ಮಾಡಲಿಲ್ಲ. ಮತ್ತು ಬೆಳಗಿನ ಜಾವ ಮಾರನೇ ದಿನ 3 ಗಂಟೆಗೆ ಎದ್ದು ನಾವು ಹೊರಟಿದ್ದೀವಿ ನಮ್ಮೂರಿಂದ. ಇಲ್ಲಿ ಪರಶಾಂಪುರದ ಆ ಕಡೆ ಜುಂಜರಗುಂಟೆ ಕ್ರಾಸ್ ಬರುತ್ತಲ್ಲ, ಸೊ ಇಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಮತ್ಸಮುದ್ರದಲ್ಲಿ ನಮ್ಮದು ಮನೆ ದೇವರಿರೋದು. ಅಲ್ಲಿ ಕಾರ್ತಿಕ, ಆಂಜನೇಯ ಸ್ವಾಮಿದು ಕಾರ್ತಿಕ ಇವತ್ತು. ಹಂಗಾಗಿ ನಮಗೆ ಒಂದು 3-4 ಡೇಸ್ ಮುಂಚೆನೇ ಕಾಲ್ ಮಾಡಿದರು, ನಮ್ಮ ಈ ಪೂಜೆ ಅಂದರೆ ಅಣ್ಣ ತಮ್ಮದಿರ್ತಾರಲ್ಲ ದೇವರು, ಅವರು ಈ ಥರ ಕಾರ್ತಿಕ ಇದೆ ಬರ್ರಿ ಅಂತಂದು. ಸರಿ ಅಂತಂದು ಹೇಳ್ಬಿಟ್ಟು ನಾವು ಅದಕ್ಕೆ ಹಿಂದಿನ ದಿನವೇ ಎಲ್ಲ ಕೆಲಸಗಳು ಮುಗಿಸಿ ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ಈಗ ನಾನು 3 ಗಂಟೆಗೆ ನಾವು ಹೊರಟಿರೋದು. ಬರೋಷ್ಟರಲ್ಲಿ ಏನು ಜನ ಮತ್ತು ವೆಹಿಕಲ್ಸ್ ಎಲ್ಲ ತುಂಬ ನಿಂತಿದ್ದು ದಾರಿಲಿ. ನಾವು ಡೈರೆಕ್ಟ್ ನಮ್ಮ ದೇವಸ್ಥಾನ ಹತ್ರ ಹಾಕೋಣ ಅಂತಂದು ಕಾರ್ ಒಳಗಡೆ ತಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ವೆಹಿಕಲ್ಸ್ ಆ ಕಡೆ ಈ ಕಡೆ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ, ಜನನೂ ಮತ್ತು ವೆಹಿಕಲ್ಸ್ ಅಷ್ಟೊಂದು ಬರ್ತಾಯಿತ್ತು. ಅಲ್ಲಿಂದ ಈಗ ನೋಡಿ ದೇವಸ್ಥಾನ ಬಂದ್ವಿ. ಸೊ ಇದು ಮತ್ಸಮುದ್ರ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ತೇರು, ಈಗ ಕಾರ್ತಿಕ ಅಲ್ವಾ ತೇರು. ಸೊ ಅಲ್ಲಿಂದ ಈಗ ನಮ್ಮ ದೇವರು ಇಲ್ಲಿ ಇರೋದು ಕಾಂಪೌಂಡ್ ಒಳಗಡೆ ಆ ಕಡೆ. ಅಲ್ಲಿ ಬಂದುಬಿಟ್ಟು ಕಾರ್ನ ಬಿಟ್ಬಿಟ್ಟು ಈಗ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಪೂಜೆ ಐಟಮ್ ಎಲ್ಲ ಮನೆಯಿಂದನೇ ತೊಗೊಂಡು ಬಂದಿದ್ದೆ, ಹೂವು ಎಲ್ಲನೂ. ಅಂದರೆ ಹಾರಗಳೆಲ್ಲ ಇಲ್ಲೇ ತೊಗೊಳ್ಳೋಣ ಸದ್ಯಕ್ಕೆ. ಸ್ವಲ್ಪ ಹೂವು ಮತ್ತು ತೆಂಗಿನಕಾಯಿ ಇವೆಲ್ಲ ಮನೆಯಿಂದನೇ ತೊಗೊಂಡು ಬಂದಿದ್ದು, ಊದುಬತ್ತಿ ಎಲ್ಲನೂ ಅಲ್ಲಿ ತೊಗೊಂಡು ಕಾರ್ ಸ್ವಲ್ಪ ಸೈಡ್ಗೆ ಹಾಕ್ಬಿಟ್ಟು ವೆಹಿಕಲ್ಸ್ ಜಾಸ್ತಿ ಓಡಾಡ್ತಾ ಇತ್ತು.
ಹಾಗಾಗಿ ನಾನು ನಮ್ಮ ಮನೆಯವ್ರು 2-3 ಸರಿ ಚೆಕ್ ಮಾಡಿ ಸೊ ಯಾವುವು ಬರದೇ ಇರೋಂಥ ಪ್ಲೇಸ್ಗೆ ಹಾಕಿ ಈಗ ಬರ್ತಾ ಇದ್ದೀವಿ ದೇವಸ್ಥಾನ ಹತ್ರ. ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರು ಅಂದರೆ ಜನ ನೋಡ್ರಿ ಎಷ್ಟೊಂದು ಜನ ತುಂಬಿದ್ದಾರೆ ಆಗ್ಲೇ. ನಾವು ಬರೋಷ್ಟರಲ್ಲಿ ಆಗಲೇ 5 ಗಂಟೆ ಕರೆಕ್ಟಾಗಿ ಆಗಿತ್ತು ನಾವು ಇಲ್ಲಿ ಬರೋಷ್ಟರಲ್ಲಿ. ನೋಡ್ತಾ ಇರ್ಬೋದು ಜನ ಅಲ್ಲಿ ಬೇರೆ ಬೇರೆ ಊರಿಂದ ನಮ್ಮೂರು ಸೈಡಿಂದನೂ ಬರ್ತಾರೆ. ಇಲ್ಲಿ ಹೂನಾರ ಬಾಳೆಹಣ್ಣು ಎಲ್ಲನೂ ತೇರಿಗೆ ಹಾಕೋಕ್ಕೆ ಅಂತಂದೆಲ್ಲ ಮಾರ್ತಾ ಇದ್ರಲ್ಲ, ಸೊ ಹಂಗಾಗಿ ನಾವು ಒಂದು ಸ್ವಲ್ಪ ವೀಡಿಯೋ ಕವರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ವಿ. ನೋಡಿ ತೇರು ಇನ್ನೇನು ಹೊರಡುತ್ತೆ ಈಗ. ನನಗೆ ಈ ಪದ್ಧತಿ ಇಷ್ಟ ಆಗಲಿಲ್ಲ. ಸೊ ಯಾವುದು ಅಂದರೆ ಈ ಬಾಳೆಹಣ್ಣು ತಗೊಂಡು ತೇರಿಗೆ ಎರಚ್ತಾರಲ್ಲ, ನನಗದು ಯಾಕೋ ರಾಂಗ್ ಅನ್ನಿಸ್ತು. ಯಾಕಂದರೆ ದೇವ್ರ ಮೇಲೆ ಭಕ್ತಿ ಇರಬೇಕು, ಆದರೆ ಈ ರೀತಿ ಅಲ್ಲ. ಯಾಕಂದರೆ ಆ ತೇರು ಒಳಗಡೆ ಬೇರೆ ಜನರೆಲ್ಲರೂ ಇದ್ದಾರೆ, ಮತ್ತು ಅರ್ಚಕರು ಪೂಜೆ ಮಾಡುವಂಥ ಅರ್ಚಕರಿದ್ದಾರೆ. ಸೊ ಅಂಥವ್ರಿಗೆಲ್ಲ ಪೆಟ್ಟು ಬೀಳುತ್ತೆ ಅನ್ನೋದು ಸ್ವಲ್ಪ ನಿದಿಲ್ಲದೆ ಎಲ್ಲನೂ ಆ ಥರ ಎರಚ್ತಾ ಇದ್ರು. ಪಾಪ ಎಷ್ಟು ಪೆಟ್ಟು ತಿಂದ್ರೋ ಗೊತ್ತಿಲ್ಲ ಒಳಗಡೆ ಇರೋವಂಥವ್ರು. ಸೊ ಹಂಗಾಗಿ ಆದಷ್ಟು ಈ ಥರ ಒಳ್ಳೆಯದಲ್ಲ. ಸುಮ್ಮನೆ ನಿಮ್ಗೆ ಅಷ್ಟೊಂದು ಭಕ್ತಿ ಇದ್ದರೆ ದೇವ್ರ ಮೇಲೆ ಹೋಗ್ಬಿಟ್ಟು ತೇರಲ್ಲಿ ಹತ್ರ ಹೋಗ್ಬಿಟ್ಟು ಸೊ ಅಲ್ಲಿಟ್ಟು ಹಾರ ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಡು ಬಂದರೆ ಒಳ್ಳೇದು, ಕೈ ಮುಗಿದು. ಸುಮ್ಮನೆ ನಾವು ನಿಂತ್ಕೊಂಡಿರೋಯಿಂದನೂ ಎರಚಿದ್ರೆ ಆ ರೀತಿ ಪಾಪ ಒಳಗಡೆ ಇರೋರಿಗೆ ಪೆಟ್ಟು ಬೀಳುತ್ತೆ ಅಂತ ಅನ್ನಿಸ್ತು ನನಗೆ. ಅಲ್ಲಿ ತುಂಬ ಜನ ನಿಂತಿದ್ರು ಒಳಗಡೆನೂ. ತೇರು ಇನ್ನೇನು ಕದಲ್ತು ಅಲ್ಲಿಂದ. ಸೊ ಕೈ ಮುಗಿದು ಎಲ್ಲರೂ ಆ ರೀತಿ ಬಾಳೆಹಣ್ಣೆಲ್ಲ ಇರ್ತಾಯಿದ್ರು, ಹೂನಾರ ಎಲ್ಲ ಇರ್ತಾಯಿದ್ರು. ತೇರ್ಗೆ ಹಾಕೋ ಅಂಥರೆಲ್ಲ ಹಾಕಿದ್ರು. ನಾನು ಹರಕೆ ಇತ್ತು, ಅದಕ್ಕೋಸ್ಕರ ನಾವು ಒಂದು ಹೂನಾರ ತೊಗೊಂಡು ನಮ್ಮ ಮನೆಯವ್ರಿಗೆ ಕೊಟ್ಟೆ. ಅವರು ಆಮೇಲೆ ಹೋಗಿ ಹತ್ರ ಹೋಗಿ ಹಾಕ್ಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ನಾವು ಬಾಳೆಹಣ್ಣೆಲ್ಲ ತೊಗೊಂಡಿದ್ವಿ. ನಾವು ಹತ್ರ ಹೋಗ್ಬಿಟ್ಟು ಅಲ್ಲಿ ತೇರಿಗೆಲ್ಲ ಒಪ್ಪಿಸಿ ಕೈ ಮುಗಿದು ಬಂದಿದ್ದಾಯಿತು. ನೋಡಿ ಬಂದಿರೋರು ಎಲ್ಲರೂ ಇಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ, ಹತ್ರಕ್ಕೆ ಹೋಗಿ ಹಾಕೋಂಥರ ಹಾಕ್ತಾರೆ, ಇಲ್ಲ ನಿಂತಿರೋ ಪ್ಲೇಸಲ್ಲೇ ಆ ರೀತಿ ಎರಚ್ತಾ ಇರ್ತಾರೆ ಎಲ್ಲರೂ. ಸೊ ನಾವು ಹೂನಾರ ಮತ್ತು ಬಾಳೆಹಣ್ಣೆಲ್ಲ ತೊಗೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಸ್ವಲ್ಪ ಜನ ಕಡಿಮೆ ಆಗಲಿ ಆಮೇಲೆ ಹತ್ರ ಹೋಗೋಣ ಅಂತಂದು. ಜನ ಏನು ಕಡಿಮೆ ಆಗ್ತಾ ಇರಲಿಲ್ಲ. ಸೊ ಹಂಗಾಗಿ ನಮ್ಮ ಮನೆಯವರಿಗೆ ಹೇಳಿದೆ, ನೀವು ಹೋಗಿ ನಾನು ಇಲ್ಲೇ ನಿಂತ್ಕೊಂಡು ಸ್ವಲ್ಪ ವೀಡಿಯೋ ಕವರ್ ಮಾಡ್ತೀನಿ ಅಂತ ಅಂದೆ. ಸರಿ ಅಂತಂದು ಹೇಳ್ಬಿಟ್ಟು ನನ್ನ ಹತ್ರ ಇರುವಂಥ ಹಣ್ಣು ಮತ್ತು ಅದು ಹೂನಾರ ತಗೊಂಡು ಹೋಗ್ತೀನಿ ಅಂತಂದು ಅವರು ಹೊರಟರು. ತೇರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆಯವರು ಹೋಗ್ತಾವ್ರೆ ಪಾಪ ಹಾರ ತಗೊಂಡು ಜನರ ಮಧ್ಯೆ. ಅವರೇ ಹೋಗ್ಬಿಟ್ಟು ಹೂನಾರ ಎಲ್ಲ ಹಾಕಿ ಕೈ ಮುಗಿದು ಬರ್ತೀನಿ ಅಂತಂದು. ಆಮೇಲೆ ಸ್ವಲ್ಪ ಕಡಿಮೆ ಆಗಲಿ ಜನ, ನಾನು ಬೆಳಿಗ್ಗೆ ಕೈ ಮುಗಿತೀನಿ ಅಂತ ಹೇಳಿದೆ. ಈಗ 5 ಕಾಲ ಆಗಿತ್ತು ತೇರೆಲ್ಲ ಕದಲೋ ಅಷ್ಟರಲ್ಲಿ, ಎಳೆಯೋ ಅಷ್ಟರಲ್ಲಿ. ಸೊ ಹಂಗಾಗಿ ಅವರೇ ಹೋಗ್ತಿದ್ದಾರೆ ನಮ್ಮ ಮನೆಯವ್ರು ಹೋಗ್ಬಿಟ್ಟು ಈಗ ಕೈ ಮುಗಿದು ಬರ್ತಾರೆ. ಹಿಂಗೆ ವರ್ಷ ಇದೇ ರೀತಿ ತುಂಬ ಚೆನ್ನಾಗಾಗುತ್ತೆ. ಆವಾಗ ನಾನು ಚಿಕ್ಕ ಮಕ್ಕಳಿದ್ದಾಗ, ಅಂದರೆ ನನ್ನ ಮಕ್ಕಳು ಚಿಕ್ಕವರಿದ್ದಾಗ ಕರ್ಕೊಂಡು ಬಂದಿದ್ದೆ ಒಂದು ಸಾರಿ. ಅಂದರೆ ನೈಟ್ ಇಲ್ಲೇ ಇದ್ವಿ ಅವಾಗ ಬಂದು. ಸೊ ಹಿಂಗೆ ನಾವು ಬೆಳಗಿನ ಜಾವ ಬಂದಿರಲಿಲ್ಲ, ಆಗ ನೈಟ್ ಇಲ್ಲೇ ಇದ್ದು ಮತ್ತು ಬೆಳಿಗ್ಗೆ ತೇರು ನೋಡ್ಕೊಂಡು ನಾವು ಹೋಗಿದ್ದು ಬಸ್ಸಿಗೆ. 2 ವೀಲರಲ್ಲಿ ಬಂದಿದ್ವಿ, ಬಸ್ಗಲ್ಲ 2 ವೀಲರಲ್ಲಿ ಬಂದಿದ್ವಿ. ತುಂಬ ಚೆನ್ನಾಗಿ ಮಾಡ್ತಾರೆ ಅಂಗಡಿಗಳು ಎಲ್ಲ. ಜಾಸ್ತಿ ಜನ ಸೇರುವಂಥ ಜಾತ್ರೆ ಇದು ಕಾರ್ತಿಕ. ಆ ವರ್ಷ ನೋಡಿದ್ನಲ್ಲ ನಾನು ಅವಾಗ ಬಂದಾಗ, ಅವಾಗ ಅನಿಸಿತ್ತು ನೈಟ್ ಫುಲ್ಲು ಅಂಗಡಿಗಳಂತೆ, ತಿಂಡಿ ತಿನಿಸುಗಳು, ಜಾತ್ರೆ ತಿನಿಸುಗಳು ಎಲ್ರಿಗೂ ಗೊತ್ತೇ ಇರುತ್ತೆ. ಮತ್ತು ನೈಟ್ ಫುಲ್ಲು ಹಾಡುಗಳು, ಭಜನೆಗಳು ಈ ರೀತಿ ಎಲ್ಲ ಜಾಗರಣೆ ಎಲ್ಲ ಇರ್ತಾರೆ. ತುಂಬ ಎದ್ದಿರ್ತಾರೆ ಹೋಗಿರೋ ಅಂಥವ್ರು ಎಲ್ಲರೂ. ಜಾಸ್ತಿ ಮಲ್ಗೋಕ್ಕೆಲ್ಲ ಇಷ್ಟಪಡಲ್ಲ ಜಾತ್ರೆಗೆ ಬಂದಮೇಲೆ. ಸೊ ಹಂಗೆ ನಾವೂ ಅಷ್ಟೇ, ಮಕ್ಕಳು ಅವಾಗಿನ್ನ ಚಿಕ್ಕವರು, ಅವ್ರನ್ನ ಕರ್ಕೊಂಡು ಬಂದಿದ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅವರು. ಈ ಸಾರಿ ಕರೆದ್ರೆ ಇಲ್ಲ ಹೋಗಮ್ಮ ಚಳಿ ಜಾಸ್ತಿ ನಾವು ಬರಲ್ಲ ಅಂದರು. ನಾನು ಅಷ್ಟೇ. ಸೊ ಇಲ್ಲಿಗೆ ಬರೋವ್ರಿಗೂ ಚೆನ್ನಾಗಿದ್ದೆ. ಇಲ್ಲಿ ಪೂಜೆ ಎಲ್ಲ ಮುಗಿಸಿ ನಾವು ಮನೆಗೆ ಹೋಗೋವ್ರಿಗೂ ಕ್ಲಾಸ್ ಆಗಿದ್ದೆ. ಮನೆಗೆ ಹೋಗಿ ಒಂದು 1/2 ಅವರ್ ಕುತ್ಕೊಬಿಟ್ಟೆ ಒಂದು ಚೇರ್ ಮೇಲೆ. ಸೊ ಅವಾಗ ನನಗೆ ಸ್ಟಾರ್ಟ್ ಆಗಿದ್ದು ಚಳಿ, ಜ್ವರ, ಫುಲ್ಲು ಒಂಥರ ನೆಗಡೆ ಆಗಿಬಿಟ್ಟು ಇದಾಗ್ಬಿಡ್ತು. ಎಷ್ಟು ಸುಸ್ತಾಗ್ಬಿಟ್ಟೆ ಅಂದರೆ ಫುಲ್ ಪೇಯ್ನ್ಸ್, ಬಾಡಿ ಪೇಯ್ನ್ಸ್ ಬಂದುಬಿಡ್ತು, ಅಷ್ಟೊಂದು ಸುಸ್ತಾಗ್ಬಿಟ್ಟೆ. ಸೊ ಇಲ್ಲಿಂದ ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ನಮ್ಮ ಮನೆಯವ್ರು ಹೊರಗಡೆನೇ ನಿಂತ್ಕೊಂಡು ವೀಡಿಯೋ ಶೂಟ್ ಮಾಡ್ತಾರೆ. ನಾನೇನಿಲ್ಲ, ಜನದಲ್ಲೇ ಹೋದೆ, ದೇವ್ರ ದರ್ಶನ ಮಾಡ್ಕೊಳ್ಳೇಬೇಕು ಅಂತಂದು ಒಳಗಡೆನೇ ಹೋದೆ. ಸೊ ನಮ್ಮ ಮನೆಯವ್ರು ಇಲ್ಲಿ ನಿಂತ್ಕೊಂಡು ವೀಡಿಯೋ ಕವರ್ ಮಾಡ್ತಿದ್ದಾರೆ, ಆದರೆ ನಾನು ಕವರ್ ಆಗಿಲ್ಲ ವೀಡಿಯೋದಲ್ಲಿ. ಬಂದಿರೋ ಅಂಥವ್ರೆಲ್ಲರೂ ತೆಂಗಿನಕಾಯಿ ಹೊರಗಡೆನೇ ಹೊಡಿಸ್ತಾರೆ, ಒಳಗಡೆ ಎಲ್ಲ ಹೊಡೆಯಲ್ಲ. ಹಾಗಾಗಿ ಸುಮ್ಮನೆ ಕೈ ಮುಗಿದು ಪ್ರಸಾದ ತೀರ್ಥ ತೊಗೊಂಡು ಬರೋದಷ್ಟೇ, ದೇವ್ರ ದರ್ಶನ ಮಾಡ್ಕೊಂಡು ಒಳಗಡೆ. ಇನ್ನು ಹೊರಗಡೆ ಬಂದುಬಿಟ್ಟು ಇಲ್ಲಿ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡೋವಂಥ ಪ್ಲೇಸ್ ಇದು, ಸ್ಥಳ ಇಲ್ಲಿ. ನಾನು ಅಷ್ಟೇ ಸುಮ್ಮನೆ ತೆಂಗಿನಕಾಯಿ ಎಲ್ಲ ಕೈಯಲ್ಲೇ ಇಟ್ಕೊಂಡು ಹೋಗಿ ಸುಮ್ಮನೆ ದರ್ಶನ ಮಾಡ್ಕೊಂಡು ಬಂದಿದ್ದು. ಈಗ ನಾನು ಪೂಜೆ ಮಾಡೋಣ ಅಂತಂದು ಹೇಳ್ಬಿಟ್ಟು ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಸೊ ನೋಡಿ ತೆಂಗಿನಕಾಯಿ, ಊದ್ಬತ್ತಿ ಇಲ್ಲೆಲ್ಲ ಹಚ್ಚಿರ್ತಾರೆ. ಸೊ ಅದಕ್ಕೆ ನಾನು ಪೂಜೆ ಮಾಡೋಣ ತಂದಿದ್ದೀವಲ್ಲ ಅಂತಂದು ದೇವರಿಗೆ. ತುಂಬ ಪವರ್ಫುಲ್ ದೇವರು ಆಂಜನೇಯ ಸ್ವಾಮಿ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ, ಅದೇನು ನಾನು ಸ್ಪೆಷಲಾಗಿ ಹೇಳೋ ಅವಶ್ಯಕತೆ ಇಲ್ಲ. ಸೊ ಹಂಗಾಗಿ ಈ ಸ್ಯಾರಿನ ನಾನು ಅವಾಗ ತೊಗೊಂಡಿರೋದು, ಅಂದರೆ ನಾನು ಸ್ಯಾರಿ ಬಿಸ್ನೆಸ್ ಮಾಡದೇ ಇರೋ ಮುಂಚೆ ತೊಗೊಂಡಿರುವಂಥದ್ದು. 2200 ಕೊಟ್ಟಿದ್ದೆ ಈ ಸ್ಯಾರಿಗೆ. ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿದೆ.
ಆದರೆ ಸ್ವಲ್ಪ ಜನ ಕೇಳ್ತಾರೆ ನಾನು ಸೇಲ್ ಮಾಡುವಂಥ ಸ್ಯಾರಿ ಬರೀ 1000 ಕೊಡಿ 800 ಕೊಡಿ ಅಂತಂದು. ನಾನು ಸೇಲ್ ಮಾಡ್ತಾ ಇರೋದು ಈಗ 1400 ಆರೆಂಜ್ ಆ್ಯಂಡ್ ಇದು ಪರ್ಪಲ್ದು ಸ್ಯಾರಿ ಬಾರ್ಡ್ರ್ ಅನುಶ್ರೀ ಸ್ಯಾರಿ. ಈ ಸ್ಯಾರಿ ನನಗೆ 2200 ಕೊಟ್ಟು ತೊಗೊಂಡಿದ್ದೆ. ಹಂಗಂತ ನಾನು ಅವ್ರನ್ನ ಅದೇ ರೇಟಿಗೆ ಕೇಳೋಕ್ಕಾಗುತ್ತಾ, ಆಗಲ್ವಲ್ಲ. ಸೊ ಹಂಗೆ ಆ ಕ್ಲಾತ್ಗೆ ಆ ಕ್ವಾಲಿಟಿಗೆ ತಕ್ಕಂತೆ ಅಮೌಂಟ್ ಅನ್ನೋದು ಇರುತ್ತೆ ಅಷ್ಟೇ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಎಲ್ಲ ಸ್ಯಾರಿನೂ ಒಂದೇ ರೇಟ್ಗೆ ಸಿಗಲ್ಲ ಯಾವುದೂ, ಅದಕ್ಕೆ ತಕ್ಕಂತೆ ಅದ್ರ ಪ್ರೈಸ್ ಇರುತ್ತೆ ಅಷ್ಟೇ. ಇದು ಹೇಳೋಕ್ಕೆ ಇಷ್ಟಪಡ್ತೀನಿ, ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳೋರ್ಗೆ ಅರ್ಥ ಆಗುತ್ತೆ. ಹಾಗೆ ಈ ಬ್ಲೌಸು ಅಷ್ಟೇ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ರು ಅವಾಗ ನನಗೆ ಪಾವಗಡದಲ್ಲಿ. ಇದನ್ನು ವೇರ್ ಮಾಡಿ ಬಂದಿದ್ದೀನಿ. ತುಂಬ ಇಷ್ಟಪಟ್ಟು ಸ್ಯಾರಿ ನೋಡಿರೋರು ಎಲ್ರೂ. ಹಾಗೆಯೇ ಈಗ ನಾನು ದೇವ್ರಿಗೆ ಕೈ ಮುಗಿದು ತೆಂಗಿನಕಾಯಿ ಎಲ್ಲ ಹೊಡೆದು ಊದ್ಬತ್ತಿ ಹಚ್ತಾ ಇದ್ದೀನಿ. ಸೊ ನೋಡಿ, ಪೂಜೆ ಎಲ್ಲ ಮುಗಿಸ್ದೆ ಅಷ್ಟರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ತುಂಬ ಜನನೇ ಮಾತಾಡಿಸಿದ್ರು. ಇವರು ಬಂದುಬಿಟ್ಟು ಚಳ್ಕೆರೆ ಅವರಂತೆ. ಸೊ ಹುಡುಗಿಯರೆಲ್ಲರೂ ಮಾತಾಡಿಸಿದ್ರು, ವೀಡಿಯೋಸ್ ಏನು ಸ್ಟಾಪ್ ಮಾಡಿಬಿಡಿ ಸಿಸ್ಟರ್, ತುಂಬ ಚೆನ್ನಾಗಿ ಮಾಡ್ತೀರಾ, ನೀವು ಕಂಟಿನ್ಯೂ ಮಾಡಿ ಅಂತಂದು ಹೇಳ್ತಾಯಿದ್ರು. ಇಲ್ಲ ನಾನು 3 ಇಯರ್ಸ್ ಆಯಿತು ಸ್ಟಾರ್ಟ್ ಮಾಡಿ, ಆ ಥರ ಎಲ್ಲ ನಾನು ಸ್ಟಾಪ್ ಮಾಡಲ್ಲ, ನಾನು ಕಂಟಿನ್ಯೂ ಮಾಡ್ತೀನಿ, ಸ್ಯಾಲ್ರಿ ತೊಗೊತಾ ಇದ್ದೀನಿ ಅಂತಂದು ಹೇಳ್ತಾ ಇದ್ದೆ ಅವರಿಗೆ. ಹೌದಾ, ನಾವು ರೀಸೆಂಟಾಗಿ ಏನಾದರೂ ಸ್ಟಾರ್ಟ್ ಮಾಡಿದ್ದೀರೇನೋ ಅಂದ್ಕೊಂಡ್ವಿ. ಈಗ ಹಳ್ಳಿ ಕಡೆ ಎಲ್ಲ ಅಂದರೆ ಹೆಂಗೆ ಮಾತಾಡ್ಕೊತಾರೆ, ಆ ಮಾತಿಗೆ ಏನಾದರೂ ಬಿಟ್ಬಿಡ್ತೀರೇನೋ ನೀವು ಅಂತ ಅಂದ್ಕೊಂಡ್ವಿ ನಾವು ಅಂತ ಅಂದರು. ಇಲ್ಲ ಅದೆಲ್ಲ ನಾನು ಎಲ್ಲ ಮಾತಾಡೆಲ್ಲ ಕೇಳ್ತಾ ಬಂದೀನಿ 3 ವರ್ಷದಿಂದ. ನಾನು ಸ್ಟಾಪ್ ಮಾಡೋಳಾಗಿದ್ದರೆ ಸ್ಟಾರ್ಟಿಂಗಲ್ಲೇ ಮಾಡ್ತಾಯಿದ್ದೆ. ಈಗ ನಾನು ಮಾಡೋ ಚಾನ್ಸೇ ಇಲ್ಲ. ನಾನು ಇನ್ನೂ ಏನಾದರೂ ಮಾಡಬೇಕು, ಇದರಿಂದ ಸಾಧನೆ ಅನ್ನೋದು ತುಂಬ ಇದೆ ನನಗೆ ಮೈಂಡಲ್ಲಿ ಅಂತಂದು ಹೇಳ್ತಾ ಇದ್ದೆ ಅವ್ರಿಗೆ. ತುಂಬ ಖುಷಿ ಪಟ್ಟರು ಅವ್ರು ನನ್ನ ಮಾತು ಕೇಳಿ. ಓಕೆ ಸಿಸ್ಟರ್, ನಿಮ್ಮ ಹಸ್ಬೆಂಡ್ ಸಪೋರ್ಟು ತುಂಬ ಇದೆ ನಿಮಗೆ, ಒಳ್ಳೇದಾಗಲಿ ನಿಮಗೆ ಅಂತಂದು ಹೇಳ್ಬಿಟ್ಟು ಅವರು ಹೊರಟರು. ನಾವು ಬಂದುಬಿಟ್ಟು ನಮ್ಮ ಮನೆ ಸ್ವಲ್ಪ ಹಂಗೆ ಸೆಲ್ಫಿ ಇರಲಿ ಇಬ್ಬರದು ಜೊತೆಗೆ ಅಂತ ಒಂದು ಸ್ವಲ್ಪ ವೀಡಿಯೋ ಕವರ್ ಮಾಡ್ಕೊಂಡೆ. ಅಲ್ಲಿಂದ ಈಗ ನೆಕ್ಸ್ಟು ಹೂವಿನಾರ ತಗೊಂಡು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಅಂದರೆ ಇದೇ ಊರಲ್ಲೇ ಪಕ್ಕದ ಸಂದಿಯಲ್ಲಿ ನಮ್ಮ ಮನೆ ದೇವ್ರು ಇರೋದು. ಅಲ್ಲಿಗೆ ಹೋಗ್ಬಿಟ್ಟು ಈಗ ಪೂಜೆ ಮಾಡಿಸೋಣ ಅಂತಂದು ಹೋದ್ವಿ. ಸೊ ಹೋಗೋ ಅಷ್ಟರಲ್ಲಿ ಇಲ್ಲಿ ತುಂಬ ಜನನೇ ಬಂದಿದ್ದರು. ಅಂದರೆ ಅಲ್ಲಿ ದೇವಸ್ಥಾನಕ್ಕೆ ಕಾರ್ತಿಕಕ್ಕೆ ಬಂದು ಆಮೇಲೆ ನಮ್ಮ ಮನೆ ದೇವ್ರಿಗೆ ಇಲ್ಲಿ ಬಂದು ತೆಂಗಿನಕಾಯಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲರೂ. ಸೊ ಹಂಗಾಗಿ ನಾವು ಬಂದುಬಿಟ್ಟು ಈಗ ಪೂಜೆಗೆ ಅಂತ ಕೊಟ್ಟಿದ್ದೀವಿ. ಸೊ ಏನೋ ಒಂಥರ ಖುಷಿ, ಮನೆ ದೇವ್ರಿಗೆ ಹೋದಷ್ಟು ಖುಷಿ ಇನ್ನು ಯಾವ ದೇವ್ರಿಗೆ ಹೋದ್ರೂ ಅಷ್ಟು ನೆಮ್ಮದಿ ಅನಿಸಲ್ಲ. ಹಾಗಾಗಿ ನಮ್ಮ ಮನೆ ದೇವರು ಬಂದುಬಿಟ್ಟು ಮತ್ಸ್ಯ ಸಮುದ್ರದಲ್ಲಿ ಇರುವಂಥದ್ದು ದಾರ್ಮಾದಯ್ಯ ಅಂತಂದು ಮನೆ ದೇವ್ರ ಹೆಸರು. ಹಾಗಾಗಿ ಇದಕ್ಕೆ ಫೋಟೋ ರೂಪ ಆ ಥರ ಏನೂ ಇಲ್ಲ, ಸುಮ್ಮನೆ ಆ ರೀತಿ ಎಲ್ಲ ಕಳಸ ಇಟ್ಟು ಪೂಜೆ ಮಾಡ್ತಾರೆ. ಆಮೇಲೆ ನಮ್ಮ ಮನೆಯವರು ಈಗ ಮಂಗಳಾರತಿ ತಗೊಂಡು ಕೈ ಮುಗಿದ್ರು. ಸೊ ನಾನು ಮಂಗಳಾರತಿ ತಗೊಂಡು ನೆಕ್ಸ್ಟು ನಾವು ಈಗ ಮನೆಗೆ ಹೊರಡೋಣ ಅಂತ ಬರ್ತಾಯಿದ್ದೀವಿ. ನಾಗಪ್ಪನಹಳ್ಳಿ ಗೇಟ್ ಹತ್ರ ಒಂದು ಸ್ಯಾರಿ ಪಾರ್ಸಲ್ ಇತ್ತು ಕೊಡುವಂಥದ್ದು, ಅದನ್ನು ಕೊಟ್ಟು ಟಿಫನ್ ಮಾಡ್ಕೊಂಡು ಹೋಗೋಣ ಅಂತಂದು ಕೂತ್ಕೊಂಡು ಮಾತಾಡ್ತಾ ಬರ್ತಾಯಿದ್ವಿ. ಅದೇನೆ. ಸೊ ಈ ನೆಕ್ ಪೀಸು ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತೊಗೊಂಡಿದ್ದು. ಸೊ ತುಂಬ ಚೆನ್ನಾಗಿದೆ. ಇನ್ನೂ ಒಂದು 4-5 ಸೆಟ್ ತೊಗೊಂಡಿದ್ದೀನಿ. ಬ್ಲೂಟೂತ್ ಇಯರಿಂಗ್ಸ್ ಎಲ್ಲನೂ ತೊಗೊಂಡಿದ್ದೀನಿ. ನಾನು ನೆಕ್ಸ್ಟ್ ಯಾವಾಗಲಾದರೂ ವೇರ್ ಮಾಡಿದಾಗ ಶೇರ್ ಮಾಡ್ತೀನಿ. ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಈ ಜ್ಯುವೆಲರಿ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಹಾಗೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿರೋ ಅಂಥದ್ದಾಗಿರ್ಬೋದು ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಕೊನೆಯದಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ನಾಳೆ ಒಂದು ಒಳ್ಳೆಯ ವ್ಲಾಗ್ ಮುಖಾಂತರ. ಅಲ್ಲಿವರೆಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸಬ್ರೆಲ್ಲನೂ ಈ ರೀತಿ ಸಪೋರ್ಟ್ ಮಾಡ್ತಾಯಿರಿ ನನಗೆ ಕೊನೆಯ ತನಕ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.